ನೋಡ್ರಿ ನೀಟ್ ಪೇಪರ್ ಲೀಕ್ ಆಗೈತಿ. ಇದ್ರೊಳಗೆ ಯಾರು ಕ್ವಶನ್ ಪೇಪರ್ ಸೆಟ್ ಮಾಡ್ಯಾರಲ್ಲ ಅಲ್ಲಿಂದ ಹಿಡಿದ ಹುಡುಗರ ಕೈಯಾಗ ಪೇಪರ್ ಬರೋ ಮಟ್ಟ ಇದು ಪ್ರೊಸೆಸ್ ಐತಿ ಪ್ರಾಪರ್ ಒಂದು ಪೂರ. ಫಸ್ಟಿಗೆ ಯಾರು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರಲ್ಲ ಅದು. ಸೆಕೆಂಡ್ ಬರ್ತೈತಿ ಯಾರು ಕ್ವಶನ್ ಪೇಪರ್ ಅನ್ನ ಪ್ರಿಂಟ್ ಮಾಡತ್ತಾರ. ಥರ್ಡ್ ಐತಿ ಯಾರು ಟ್ರಾನ್ಸ್ಪೋರ್ಟ್ ಮಾಡತ್ತಾರ ಅದು. ಫೋರ್ತ್ ಐತಿ ಅದು ಲಾಕರ್ದಾಗ ಇಡತ್ತಾರ ಸ್ಟೋರೇಜ್. ಫಿಫ್ತ್ ಐತಿ ಸ್ಟೂಡೆಂಟ್ಸ್ ಮುಂದೆ ಯಾವಾಗ ಸೀಲ್ ಓಪನ್ ಮಾಡಿ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇವು 5 ಸ್ಟೇಜಸ್ ಅದಾವ. ಸೊ ಮೊನ್ನೆ ನೀವು ಪೇಪರ್ ಲೀಕ್ ಆಗಿದ್ ನೋಡ್ರಲ್ಲ ಅದ ಪ್ರಿಂಟಿಂಗ್ ಸ್ಟೇಜ್ದಾಗ ಲೀಕ್ ಆಗೈತಿ. ಸೊಲ್ಯೂಷನ್ ಏನೈತಂದ್ರ ಎಲ್ಲೆಲ್ಲ ಮನುಷ್ಯರ್ದು ಇನ್ವಾಲ್ವ್ಮೆಂಟ್ ಐತಲ್ಲ ಅಲ್ಲಿ ಕರಪ್ಷನ್ ಮತ್ತು ಸೆಕ್ಯೂರಿಟೀಸ್ ಪ್ರಾಬ್ಲಮ್ ಐತಿ. ಎಲ್ಲಾ ಸ್ಟೇಜಸ್ ಅನ್ನ ತೆಗೆದು ಬಿಡ್ರಿ. ಪೇಪರ್ ಏನ್ ಸೆಟ್ ಮಾಡ್ತೈತಲ್ಲ ಅದು ಏನೋ ಮಾಡ್ಕೊಡ್ತೈತಿ ನಿಮಗೆ. 100 ಸೆಟ್ ಆಫ್ ಕ್ವಶನ್ಸ್ ಅನ್ನ ಪ್ರಿಪೇರ್ ಮಾಡಿ ಇಡ್ತೈತಿ. ಸೊ ಅದ್ರಾಗೂ ಅದಕ್ಕೆ ಹೇಳ್ಬೇಕು ನಾವು 5 ಸೆಟ್ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡೋ ಡಿಫ್ರೆಂಟ್ ಸೀರೀಸ್. ಸೊ ಈಗ ಎಕ್ಸಾಮ್ ನಾಳೆ ನಡೆಯತೈತಪ್ಪ. ಸ್ಟೂಡೆಂಟ್ಸ್ ಹೋಗಿ ಕುಂತಾರ ಹಾಲ್ದಾಗ ಕಂಪ್ಯೂಟರ್ ಮುಂದೆ. ಅವ್ರು ಕುಂತ್ ಆದ್ಮೇಲೆ 5 ನಿಮಿಷ ಆದ್ಮೇಲೆ ಒಂದ್ ಸೆಟ್ ಅದ್ರಾಗ ರಿಲೀಸ್ ಮಾಡ್ಬಿಡ್ಬೇಕು ಪೇಪರ್. ಹ್ಯೂಮನ್ ಇನ್ವಾಲ್ವ್ಮೆಂಟೇ ಇರೋಂಗಿಲ್ಲ ಎಲ್ಲೇನು. ಸೊ ಪೇಪರ್ ಸೇಫ್ ಆಗಿ ಸ್ಟೂಡೆಂಟ್ಸ್ ಕೈಯಾಗ ಮುಟ್ತಾವ.